ಇವತ್ತಿನ ವಿಡಿಯೋದಲ್ಲಿ ನನ್ನ ಫೇವ್ರೆಟ್ ರೆಸಿಪಿ ನೋಡೋಣ. ಏನಪ್ಪ ಅಂದರೆ ಬರ್ಗರ್. ನನಗಂತೂ ಚಿಕನ್ ಬರ್ಗರ್ ಇಷ್ಟ, ಬಟ್ ಯಾರೋ ಒಬ್ಬರು ವೆಜ್ ಬರ್ಗರ್ ರೆಸಿಪಿ ತೋರಿಸಿ ಅಂತ ಹೇಳಿದರು. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಹೊರಗಡೆ ಎಲ್ಲ ಯಾವ ರೀತಿಯಾಗಿ ಸಿಗುತ್ತೆ ಅದೇ ರೀತಿಯಾಗಿ ವೆಜ್ ಬರ್ಗರ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಒಂದು ಬೇಸಿಕ್ ಬರ್ಗರ್ನ ಯಾವ ರೀತಿಯಾಗಿ ಮಾಡೋದು ಅಂತ ಪೂರಾ ಪ್ರೊಸೀಜರ್ ತೋರಿಸಿದ್ದೀನಿ. ಅಂದರೆ ತಂದೂರಿ ಸಾಸ್ ಯಾವ ರೀತಿಯಾಗಿ ಮಾಡೋದು, ಮತ್ತು ಸಿಂಪಲ್ ಆದಂಥ ಒಂದು ಕಟ್ಲೆಟ್ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು, ಮತ್ತು ಅದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಯಾವ ರೀತಿಯಾಗಿ ಮಾಡೋದು, ಇದೆಲ್ಲದನ್ನು ತುಂಬಾ ಸಿಂಪಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಪೂರಾ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿರುವಂಥ ಎಲ್ಲ ವಿಡಿಯೋಸು ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅನ್ನೋದಿದ್ದರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ಸಿಂಪಲ್ ಮತ್ತು ಟೇಸ್ಟಿಯಾಗಿರುವಂಥ ಒಂದು ಬರ್ಗರ್ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 3 ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಮತ್ತು ಸ್ವಲ್ಪ ಹಸಿ ಬಟಾಣಿನ ಕುಕ್ಕರ್ನಲ್ಲಿ ಒಂದು 4 ವಿಷಲ್ ತೊಗೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಮತ್ತು ಆಲೂಗೆಡ್ಡೆದು ಸಿಪ್ಪೆ ತೆಗೆದುಬಿಟ್ಟು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೇ ಬೇಯಿಸಿಟ್ಕೊಂಡಿರುವಂಥ ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ 2 ದೊಡ್ಡ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ, ಇಷ್ಟನ್ನು ಹಾಕಿ ಒಮ್ಮೆ ಚೆಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವೆಜ್ ಕಟ್ಲೆಟ್ ಮಾಡ್ತಾ ಇರೋದ್ರಿಂದ ಇದೇ ತರಕಾರಿಗಳು ಹಾಕೋಬೇಕಂತ ಏನಿಲ್ಲ. ನಿಮಗೆ ಇಷ್ಟ ಬಂದಿರೋಂಥ ತರಕಾರಿಗಳನ್ನ ನೀವು ಹಾಕೋಬೋದು, ಅಥವಾ ಜಸ್ಟ್ ನೀವು ಆಲೂಗೆಡ್ಡೆನಲ್ಲಿ ಕೂಡ ವೆಜ್ ಕಟ್ಲೆಟ್ನ ಮಾಡ್ಕೋಬೋದು. ಮಸಾಲೆನೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 5 ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಬದಲಿಗೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು, ಕ್ರಿಸ್ಪಿ ಬೇಕು ಅನ್ನೋದಿದ್ರೆ. ಇದನ್ನ ಇವಾಗ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಇವಾಗ ಸ್ವಲ್ಪನೇ ತೊಗೊಂಡ್ಬಿಟ್ಟು ಉಂಡೆ ಮಾಡಿಬಿಟ್ಟು ಒಂದು ಕಟ್ಲೆಟ್ ಶೇಪಿಗೆ ಮಾಡ್ಕೊತಾ ಇದ್ದೀನಿ. ಮತ್ತು ಸೈಡಲ್ಲಿ ಈ ರೀತಿಯಾಗಿ ಟಚ್ ಮಾಡ್ಕೊತಾ ಒಂದೊಳ್ಳೆ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ಉಳಿದಿರೋ ಹಿಟ್ಟನ್ನು ಕೂಡ ಇದೇ ರೀತಿ ರೌಂಡ್ ಮಾಡಿ ಇಟ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಬ್ರೆಡ್ ಕ್ರಮ್ಸ್ ಹಾಕ್ಕೊತಾ ಇದ್ದೀನಿ. ಬ್ರೆಡ್ ಕ್ರಮ್ಸ್ ಅಂದರೆ ಜಸ್ಟ್ ಬ್ರೆಡ್ನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡಿರೋದಷ್ಟೇ. ಇದನ್ನು ಹೇಗೆ ಮಾಡೋದು ಅಂತ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಹಾಕಿದ್ದೀನಿ. ವಿಡಿಯೋ ಲಿಂಕ್ ಬೇಕಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಇಲ್ಲಿ ನಾನು 2 ಚಮಚದಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಬದಲಿಗೆ ಕಾರ್ನ್ಫ್ಲೋರ್ ಕೂಡ ತೊಗೋಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚೂರು ಗಂಟಿಲ್ದಲ್ಲೇ ಇರೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ಲರಿ ರೆಡಿಯಾಗಿದೆ. ಇದಕ್ಕೆ ನಾನು ಆವಾಗಲೇ ಮಾಡಿಟ್ಕೊಂಡಿರುವಂಥ ಪ್ಯಾಟೀಸ್ನ ನೀಟಾಗಿ ಡಿಪ್ ಮಾಡ್ಕೊತಾ ಇದ್ದೀನಿ. ಸುತ್ತನೂ ಕೂಡ ಡಿಪ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಅದ್ದಿದ ನಂತರ ಬ್ರೆಡ್ ಕ್ರಮ್ಸ್ನಲ್ಲಿ ಕೂಡ ಇದೇ ರೀತಿಯಾಗಿ ಒಂದು ಲೇಯರ್ ಬರೋ ರೀತಿ ಕೋಟ್ ಮಾಡ್ಕೊತೀನಿ. ಈ ರೀತಿಯಾಗಿ ಯಾಕೆ ಮಾಡ್ಕೊಳ್ಳೋದು ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಕಟ್ಲೆಟ್ಟು, ತುಂಬಾ ಚೆನ್ನಾಗಿರುತ್ತೆ, ನೋಡೋಕ್ಕೂ ಸೂಪರಾಗಿ ಕಾಣಿಸುತ್ತೆ. ಅದಕ್ಕಾಗಿ ಈ ರೀತಿಯಾಗಿ ಕೋಟ್ ಮಾಡಿಕೊಂಡ್ರೆ ಒಳ್ಳೆಯದು. ಉಳಿದಿರೋ ಎಲ್ಲ ಪ್ಯಾಟೀಸ್ನ ಕೂಡ ಇದೇ ರೀತಿಯಾಗಿ ಕೋಟ್ ಮಾಡಿ ಇಟ್ಕೊತೀನಿ. ಹೊರಗಡೆ ನಾವು ಎಲ್ಲೇ ಬರ್ಗರ್ ತಿಂದರೂ ಕೂಡ ಅವರು ಕೂಡ ಇದೇ ರೀತಿಯಾಗಿ ಕೋಟ್ ಮಾಡಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗ ಬೇಕು ಅವಾಗ ಫ್ರೈ ಮಾಡಿಬಿಟ್ಟು ಬಿಸಿಯಾಗಿ ಸರ್ವ್ ಮಾಡ್ತಾರೆ. ನಾನಿಲ್ಲಿ ಫ್ರಿಜ್ಜಲ್ಲೇನು ಇಡ್ತಾ ಇಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಬಟ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಅಡ್ವಾಂಟೇಜ್ ಇದೆ, ಏನು ಅಂದರೆ ಇದು ಫ್ರೈ ಮಾಡಬೇಕಾದ್ರೆ ಬ್ರೇಕ್ ಆಗಲ್ಲ, ಮಧ್ಯದಲ್ಲಿ ಹೊಡೆದೋಗೋದಿಲ್ಲ. ಆ ಶೇಪ್ ಹಾಗೆ ಇರುತ್ತೆ ಕರೆಕ್ಟಾಗಿ. ಅದಕ್ಕಾಗಿ ಅವ್ರು ಫ್ರಿಜ್ಜಲ್ಲಿ ಎತ್ತಿಟ್ಕೊತಾರೆ. ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಬೇಕಾಗೋದಿಲ್ಲ ಶಾಲೋ ಫ್ರೈ ಮಾಡ್ಕೊಳ್ಳಿಕ್ಕೆ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಪ್ಯಾಟೀಸ್ನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕಿದ ಕೂಡಲೇ ತಿರುಗ್ಸೋಕ್ಕೆ ಹೋಗಬೇಡಿ. ಒಂದು ಸೈಡ್ ಕೆಂಪಗಾಗೋವರೆಗೂ, ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹಾಗೆ ಬಿಡಿ. ನಂತರನೇ ಇದನ್ನು ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು. ಜಾಸ್ತಿನೂ ಏನು ಟೈಮ್ ಹಿಡಿಯೋದಿಲ್ಲ, ತುಂಬಾ ಬೇಗ ಬೆಂದ್ಬಿಡುತ್ತೆ. ಈ ಥರ ಫ್ಲಿಪ್ ಮಾಡಿಕೊಂಡ್ರೆ ಏನು ಚೆನ್ನಾಗಿ ಕಾಣ್ತಿದೆ ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ನಾವು ಬ್ರೆಡ್ ಕ್ರಮ್ಸ್ದು ಕೋಟಿಂಗ್ ಮಾಡ್ಕೊಂಡಿದ್ದೀವಲ್ವ, ಅದಕ್ಕಾಗಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. 2 ಸೈಡ್ ಫ್ಲಿಪ್ ಮಾಡಿಕೊಂಡು ಚೆಂದ ಬೆಂದ ನಂತರ ಒಂದು 4-5 ನಿಮಿಷ ಅಷ್ಟೇ ಬೆಂದುಬಿಡುತ್ತೆ, ಬೇಗನೆ ತಕ್ಕೊತಾ ಇದ್ದೀನಿ. ಮೊದಲಿಗೆ ಕಟ್ಲೆಟ್ನ ಫ್ರೈ ಮಾಡಿ ಇಟ್ಕೋಬೇಡಿ, ಸಾಸ್ ಎಲ್ಲ ರೆಡಿ ಆದ ನಂತರನೇ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಬರ್ಗರ್ ತಿನ್ನಬೇಕಾದ್ರೆ ಕಟ್ಲೆಟ್ ಬಿಸಿಯಾಗಿದ್ರೇ ಅದಕ್ಕೊಂದು ಮಜಾ. ನೆಕ್ಸ್ಟ್ ತುಂಬಾ ಕ್ರೀಮಿಯಾಗಿ ಸ್ಪೈಸಿಯಾಗಿರುವಂಥ ಒಂದು ಸಾಸ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಕೋಲ್ಡ್ ಹಾಲು ತೊಗೊಂಡಿದ್ದೀನಿ. ಯಾವ ಕಪ್ ಆದರೂ ಸರಿ, ಆದರೆ ಒಂದೇ ಕಪ್ನಲ್ಲಿ ಮೆಜರ್ಮೆಂಟ್ ತೊಗೊಳ್ಳಿ. 1 ಕಪ್ನಷ್ಟು ಕೋಲ್ಡ್ ಹಾಲು ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಕಪ್ನಲ್ಲಿ 1/4 ಕಪ್ನಷ್ಟು ಕೋಲ್ಡ್ ಎಣ್ಣೆ ತೊಗೊಂಡಿದ್ದೀನಿ, ಅಡುಗೆ ಎಣ್ಣೆ. ಇದನ್ನ ಕೂಡ ಒಂದು ಅರ್ಧ ಗಂಟೆ 1 ಅವರ್ ಫ್ರಿಜ್ಜಲ್ಲಿ ಇಡಬೇಕು. ನಂತರ ಅರ್ಧ ಹೋಳನ್ನ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಎಸಳಷ್ಟು ಬೆಳ್ಳುಳ್ಳಿ, ಇಷ್ಟನ್ನು ಹಾಕಿ ಮಿಕ್ಸಿನಲ್ಲಿ 1 ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನಮ್ಮ ಎಗ್ಲೆಸ್ ಮೈನೀಸ್ ಏನಿದೆ ಮನೆಯಲ್ಲೇ ತುಂಬಾ ಸಿಂಪಲಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಎಗ್ಲೆಸ್ ಮೈನೀಸ್ಗೆ ಅಂತಲೇ
ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಒಂದು ವೇಳೆ ನಿಮಗೆ ನೋಡಬೇಕು ಅನ್ನೋದಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟರೆ ಉಂಟಲ್ಲ ಈ ಮಯೋನೈಸ್ ಇನ್ನೂ ಕೂಡ ಗಟ್ಟಿಯಾಗುತ್ತೆ, ಇನ್ನೂ ಕ್ರೀಮಿಯಾಗುತ್ತೆ. ಇಲ್ಲಿ ನಾನು ಸ್ಪೈಸಿ ಆದಂಥ ತಂದೂರಿ ಸಾಸ್ನ ರೆಡಿ ಮಾಡ್ಕೊಳ್ಳಿಕ್ಕೆ 3 ದೊಡ್ಡ ಸ್ಪೂನಷ್ಟು ಮಯೋನೈಸ್ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಮಯೋನೈಸ್ನ ಹಾಗೆ ಬರ್ಗರ್ಗೆ ಹಾಕೋಬೋದು. ನಂಗೆ ಸ್ವಲ್ಪ ಸ್ಪೈಸಿ ಬೇಕಿತ್ತು ಅಂತ ಹೇಳಿ ಸ್ಪೈಸಿ ಸಾಸ್ ಮಾಡ್ಕೊತಾ ಇದ್ದೀನಿ. 1 ಸಣ್ಣ ಚಮಚದಷ್ಟು ಅಚ್ಚ ಖಾರದ ಪುಡಿ, 1/4 ಚಮಚದಷ್ಟು ಧನಿಯಾ ಪುಡಿ, ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ಗರಂ ಮಸಾಲ, ಮತ್ತು ಒಂದೆರಡು ಚಿಟಿಕೆಯಷ್ಟು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಸೂರಿ ಮೇಥಿ, ಮತ್ತು ಒಂದು 1/4 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೀ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್. ಇಷ್ಟನ್ನು ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸಾಸ್ ಬಂದು ಬರ್ಗರ್ಗೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಕ್ರೀಮಿಯಾಗಿ ಕೂಡ ಇರುತ್ತೆ, ತುಂಬಾ ಖಾರವಾಗಿ ಸ್ಪೈಸಿಯಾಗಿ ಸಕ್ಕದಾಗಿರುತ್ತೆ. ಒಂಥರ ಹೀರೋ ಆಫ್ ದ ಡಿಶ್ ಅಂತಾರಲ್ಲ ಆ ಥರ ಈ ಸಾಸಿಂದನೇ ಈ ಬರ್ಗರ್ಗೊಂದು ತುಂಬಾ ಒಳ್ಳೆ ಟೇಸ್ಟ್ ಬರೋದು. ನಾನು ಈ ಸಾಸ್ಗೆ ಹಾಕಿರುವಂಥ ಎಲ್ಲ ಮಸಾಲ ಪೌಡರು ಹಾಕಬೇಕಂತ ಏನಿಲ್ಲ, ಯಾವುದಾದ್ರೂ ಪೌಡರ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ತಂದೂರಿ ಸಾಸ್ ಇವಾಗ ರೆಡಿ ಆಗಿದೆ. ಈ ಸಾಸ್ ರೆಡಿಯಾದ ನಂತರನೇ ಕಟ್ಲೆಟ್ನ ಫ್ರೈ ಮಾಡ್ಕೊಳ್ಳಿ, ಅವಾಗ ಬಿಸಿಯಾಗಿ ಚೆನ್ನಾಗಿರುತ್ತೆ. ಇಲ್ಲಿ ನಾನು 4 ಬನ್ ತೊಗೊಂಡಿದ್ದೀನಿ. ಬರ್ಗರ್ ಬನ್ ಏನಲ್ಲ, ಮಾಮೂಲಿ ಬೇಕ್ರಿನಲ್ಲಿ ಸಿಗುವಂಥ ಬನ್ ತೊಗೊಂಡಿದ್ದೀನಿ. ಎಲ್ಲ ಬನ್ಗಳನ್ನ ಕೂಡ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಬನ್ನ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಒಂದು ತವಾ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು, ಬೆಣ್ಣೆನೇ ಹಾಕ್ಬೇಕಂತೇನಿಲ್ಲ, ಎಣ್ಣೆ ಕೂಡ ಹಾಕ್ಬೋದು, ತುಪ್ಪ ಕೂಡ ಹಾಕ್ಬೋದು. ನಾನಿಲ್ಲಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಪೂರ ರೋಸ್ಟ್ ಆಗೋದೇನು ಬೇಕಾಗಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. 2 ಕಡೆ ತಿರುಗಿಸ್ಕೊಂಡು ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು, ಈ ರೀತಿಯಾಗಾದರೆ ಸಾಕು. ಇದನ್ನು ತೆಗೊತಾ ಇದ್ದೀನಿ. ಬರ್ಗರ್ ಮಾಡಲಿಕ್ಕೆ ಎಲ್ಲ ರೆಡಿಯಾಗಿದೆ. ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ರೋಸ್ಟೆಡ್ ಬನ್ ಇಟ್ಕೊಂಡಿದ್ದೀನಿ, ನಂತರ ಅದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ತಂದೂರಿ ಸಾಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಎಲೆಕೋಸಿಂದ ಎಲೆ ಇಟ್ಕೊಂಡಿದ್ದೀನಿ, ಮತ್ತು ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ದಂಥ ಒಂದು ವೆಜ್ ಕಟ್ಲೆಟ್, ಅದ್ರ ಮೇಲೆ ಮತ್ತೆ ಸ್ವಲ್ಪ ತಂದೂರಿ ಸಾಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕಿ ಅದ್ರ ಮೇಲೆ ಬನ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನಾವು ಕಟ್ಲೆಟ್ನ ಕ್ರಿಸ್ಪಿಯಾಗಿ ಮಾಡಿರೋದ್ರಿಂದ ಮತ್ತು ಸಾಸ್ನ ಸಖತ್ ಸ್ಪೈಸಿಯಾಗಿ ಮಾಡಿರೋದ್ರಿಂದ ಯಾವ ಬರ್ಗರ್ ಶಾಪ್ಗೂ ಕಮ್ಮಿ ಇರೋದಿಲ್ಲ ಟೇಸ್ಟು, ಅಷ್ಟು ಸೂಪರಾಗಿರುತ್ತೆ. ನನಗೆ ಬರ್ಗರ್ ಬಂದು ತುಂಬ ಖಾರ ಬೇಡ, ಸ್ವಲ್ಪ ನನಗೆ ಕ್ರೀಮಿಯಾಗಿ ಬೇಕು ಅನ್ನೋದಿದ್ರೆ ನೀವು ಜಸ್ಟ್ ಮಯೋನೈಸ್ ಹಾಕ್ಕೊಂಡು ಕೂಡ ಬರ್ಗರ್ನ ರೆಡಿ ಮಾಡ್ಕೋಬೋದು. ಸೊ ಇಲ್ಲಿ ರೋಸ್ಟೆಡ್ ಬನ್ ತೊಗೊಂಡಿದ್ದೀನಿ, ಅದ್ರ ಮೇಲೆ ಒಂದು ಮಯೋನೈಸ್ ಲೇಯರ್ ಹಾಕಿದ್ದೀನಿ. ನಂತರ ಈರುಳ್ಳಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಎಲೆಕೋಸು, ಒಂದು ಕಟ್ಲೆಟ್ ಮತ್ತು ಈರುಳ್ಳಿ, ಮತ್ತು ಇನ್ನೊಂದು ಸರಿ ಮಯೋನೈಸ್ ಲೇಯರ್ ಹಾಕಿಬಿಟ್ಟು ಬನ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನಿಮಗಿಷ್ಟ ಬಂದಂಗೆ ಇದನ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಳಿ. ಯಾರೂ ಕೂಡ ಹೇಳೋದಿಲ್ಲ ಮನೆಯಲ್ಲೇ ಮಾಡಿರುವಂಥ ಬರ್ಗರ್ ಅಂತ, ಅಷ್ಟು ಸೂಪರಾಗಿರುತ್ತೆ. ಇಷ್ಟು ಪರ್ಫೆಕ್ಟ್ ಬರ್ಗರ್ ರೆಸಿಪಿ ನಿಮಗೆ ಯಾರೂ ಹೇಳ್ಕೊಟ್ಟಿರ್ಲಿಕ್ಕಿಲ್ಲ. ಸೊ ಇವತ್ತೇ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಬರ್ಗರ್ ಮಾಡ್ಕೋಬೋದು ಅಂತ. ಮತ್ತು ಬರ್ಗರ್ಗೆ ಕಟ್ಲೆಟ್ ಮಾಡಬೇಕಾದ್ರೆ ಇದೇ ಪ್ರೊಸೀಜರಲ್ಲಿ ಮಾಡಬೇಕಂತ ಏನಿಲ್ಲ. ಮನೆಯಲ್ಲಿ ಬೆಳಿಗ್ಗೆ ಮಾಡಿರುವಂಥ ಪಲ್ಯಗಳೆಲ್ಲ ಉಳ್ಕೊಂಡಿರುತ್ತೆ, ಅದರಲ್ಲಿ ಕೂಡ ನೀವು ಬರ್ಗರ್ಗೆ ಕಟ್ಲೆಟ್ನ ರೆಡಿ ಮಾಡ್ಕೋಬೋದು ತುಂಬಾ ಸಿಂಪಲ್ ಆಗಿ. ಇನ್ನು ವೆರೈಟಿ ಆಫ್ ಬರ್ಗರ್ಸ್ನ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.